ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ರೋ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಅವರು ಬೇಜಾರಿಂದ ಕೂತಿರ್ತಾರೆ. ಅಲ್ಲಿಗೆ ಮಿಂಚು ಬರ್ತಾಳೆ. ಯಾಕೆ ಪಾಪ ತುಂಬಾ ಡಲ್ ಆಗಿದ್ದೀರಾ ಅಂತ ಕೇಳ್ತಾರೆ. ಹಾಗೆಲ್ಲ ಏನಿಲ್ಲ ಪುಟ್ಟ ಅಂತ ಗೌತಮ್ ಅವರು ಹೇಳ್ತಾರೆ. ಅಲ್ಲ ಪಾಪ, ನಿಮ್ಮ ಅಮ್ಮ ಬಂದು ಹೋದರೂ ಕೂಡ ಯಾಕೆ ಈ ರೀತಿ ಡಲ್ ಆಗಿದ್ದೀರಾ ಅಂತ ಮಿಂಚು ಪ್ರಶ್ನೆ ಮಾಡ್ತಾಳೆ. ಆಗ ಗೌತಮ್ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ನಮ್ಮಮ್ಮ ಬಂದಿದ್ರು ಅನ್ನೋ ವಿಷಯ ನಿನಗೆ ಹೇಗೆ ಪುಟ್ಟಿ ಗೊತ್ತಾಯಿತು ಅಂತ ಕೇಳ್ತಾರೆ. ಆಗ ಮಿಂಚು, ಪಾಪ ನಾನು ಮತ್ತು ಆಕಾಶ್ ಇಬ್ಬರು ಆಟ ಆಡೋವಾಗ ಅಜ್ಜಿ ಆಕಾಶನ ಮಾತಾಡ್ಸೋಕ್ಕೆ ಅಂತ ಬಂದಿದ್ದರು. ಮತ್ತು ನನ್ನನ್ನು ಕೂಡ ಪರಿಚಯ ಮಾಡಿಕೊಂಡು ಮಾತಾಡ್ಸಿದ್ರು ಪಾಪ. ಅಷ್ಟೇ ಅಲ್ಲ, ತುಂಬಾ ಒಳ್ಳೆಯವರು ಅವರು, ನಮಗೆ ಚಾಕ್ಲೇಟ್ ಎಲ್ಲ ಕೊಡಿಸಿದ್ರು ಅಂತ ಹೇಳ್ತಾರೆ. ಆಗ ಗೌತಮ್, ಹೌದು ಪುಟಿ, ಅವರು ತುಂಬಾ ಒಳ್ಳೆಯವರು, ಮತ್ತೆ ಏನು ಮಾತಾಡ್ಸಿದ್ರು ಅಂತ ಕೇಳ್ತಾರೆ. ಆಗ ಮಿಂಚು, ಅಷ್ಟೇ ಅಲ್ಲ ಪಾಪ, ಆಕಾಶ್ ಕೈಲಿ ಅಜ್ಜಿ ಅಂತ ಕರೆಸ್ಕೊಂಡ್ರು, ಮತ್ತು ಆಕಾಶನ ತುಂಬಾ ಮುದ್ದು ಮಾಡ್ತಿದ್ರು. ಪಾಪ ನಿಮ್ಮ ಮಗಳು ನಾನಾಗಿರುವಾಗ ನಾನು ತಾನೇ ಅವ್ರನ್ನ ಅಜ್ಜಿ ಅಂತ ಕರಿಬೇಕು, ಅವ್ರು ಯಾಕೆ ಆಕಾಶ್ ಕೈಲಿ ಅಜ್ಜಿ ಅಂತ ಕರೆಸ್ಕೊಂಡ್ರು? ಅದೂ ಅಲ್ಲದೆ ತನ್ನ ಸ್ವಂತ ಮೊಮ್ಮಗ ಅನ್ನೋ ರೀತಿ ಆಕಾಶನ ತುಂಬಾ ಮುದ್ದು ಮಾಡ್ತಿದ್ರು. ಆ ರೀತಿ ಬೇರೆಯವ್ರ ಮಕ್ಕಳನ್ನ ಯಾರು ತಾನೇ ಮುದ್ದು ಮಾಡ್ತಾರೆ ಪಾಪ ಅಂತ ಕೇಳ್ತಾಳೆ. ಆಗ ಗೌತಮ್ ಅವ್ರದ್ದು, ಹಾಗಲ್ಲ ಪುಟ, ಅವನು ನೋಡೋದಕ್ಕೆ ನಂತರನೇ ಗುಂಡಾಗಿ ದಪ್ಪದಾಗಿ ಇದ್ದಾನಲ್ವಾ, ಅದಕ್ಕೆ ಮುದ್ದು ಮಾಡಿರ್ತಾರೆ ಅಷ್ಟೇ. ಅದೂ ಅಲ್ಲದೆ ಮಕ್ಕಳು ಅಂದರೆ ಎಲ್ರಿಗೂ ಇಷ್ಟ ಆಗ್ತಾರೆ ಅಲ್ವಾ ಅಂತ ಕೇಳ್ತಾರೆ. ಆಗ ಮಿಂಚು, ಆದರೂ ಪಾಪ ಅಜ್ಜಿ ಆಕಾಶನೇ ತುಂಬ ಮುದ್ದು ಮಾಡ್ತಿದ್ರು, ಆದರೆ ಹೋಗೋವಾಗ ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು, ಸಡನ್ನಾಗಿ ಸಪ್ಪು ಮುಖ ಮಾಡ್ಕೊಂಬಿಟ್ಟಿದ್ರು, ನನಗಂತೂ ತುಂಬಾ ಬೇಜಾರಾಯಿತು ಪಾಪ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಹೋಗಲಿ ಬಿಡುಬಿಟ್ಟು, ನಿನ್ನೂ ಕೂಡ ಮಾತಾಡಿಸಿ ಮುದ್ದು ಮಾಡಿದ್ರಲ್ವ, ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ತಾರೆ. ಪಾಪ ಸರಿ, ನಾನು ಆಕಾಶ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರ್ತೀನಿ ಅಂತ ಮಿಂಚು ಹೇಳ್ತಾಳೆ. ಆಗ ಗೌತಮ್ ಅವರು, ಬೇಡ ಪುಟ, ಈಗಾಗಲೇ ತುಂಬ ಆಟ ಆಡಿದ್ಯಾ, ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಿದೆ, ಹೋಗಿ ಓದ್ಕೊ ಅಂತ ಹೇಳ್ತಾರೆ. ಸರಿ ಪಾಪ, ನಾನು ಈಗಲೇ ಹೋಗಿ ಆಕಾಶನ ಕರ್ಕೊಂಡು ಬರ್ತೀನಿ, ನಾವಿಬ್ಬರು ಒಟ್ಟಿಗೆ ಓದ್ಕೊತೀವಿ ಅಂತ ಮಿಂಚು ಹೇಳ್ತಾಳೆ. ಆಗ ಗೌತಮ್, ಬೇಡ ಪುಟ, ಅವನ ಪಾಡಿಗೆ ಅವನು ಓದ್ಕೊಳ್ಳಿ, ನಿನ್ನ ಪಾಡಿಗೆ ನೀನು ಇಲ್ಲೇ ಓದ್ಕೊ ಅಂತ ಹೇಳ್ತಾರೆ. ಆಗ ಮಿಂಚು, ಪಾಪ ನೀವು ಇತ್ತೀಚೆಗೆ ತುಂಬಾ ಚೇಂಜ್ ಆಗಿಬಿಟ್ಟಿದ್ದೀರಾ. ಯಾಕೆ ಅಂತಂದರೆ, ಮೊದಲೆಲ್ಲ ಆಕಾಶ್ ನಮ್ಮ ಮನೆಗೆ ಬರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿರ್ಲಿಲ್ಲ, ಆದರೆ ನೀವು ತುಂಬಾ ಖುಷಿ ಪಡ್ತಿದ್ರಿ, ಆದರೆ ಇವಾಗೆಲ್ಲ ಉಲ್ಟಾ ಆಗಿಬಿಟ್ಟಿದೆ. ಅಷ್ಟಕ್ಕೂ ಆಕಾಶ್ ನಮ್ಮ ಮನೆಗೆ ಬರೋದು ಬೇಡ ಅಂತ ಯಾಕೆ ಪಾಪ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಗೌತಮ್ ಅವರು, ಯಾಕೆ ಅಂತಂದರೆ, ಅವನೇನಾದರೂ ಇಲ್ಲಿಗೆ ಬಂದರೆ ನೀವಿಬ್ಬರು ಓದ್ಕೊಳ್ಳೋದಿಲ್ಲ, ಸುಮ್ಮನೆ ಗಲಾಟೆ ಮಾಡ್ತೀರಾ, ಅವರಮ್ಮ ಅವನಿಗೆ ಬೈತಾರೆ, ಅವಾಗ ಅವನಿಗೂ ಬೇಜಾರಾಗುತ್ತೆ, ನಿಮ್ಮ ಮೇಡಮ್ಗೂ ಬೇಜಾರಾಗುತ್ತೆ, ಅದಕ್ಕೆ ಎಕ್ಸಾಮ್ ಹತ್ರ ಬರ್ತಿದೆ, ಹೋಗಿ ಬುಕ್ಸ್ ತೊಗೊಂಬಾ, ನಾನೇ ರಿವಿಷನ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಪಾಪ ಅಂತ ಹೇಳಿ ಮಿಂಚು ಅಲ್ಲಿಂದ ಹೋಗ್ತಾಳೆ. ಗೌತಮ್ ಅವರೇನೋ ಯೋಚನೆ ಮಾಡ್ತಿರ್ತಾರೆ. ಮತ್ತು ಇಲ್ಲಿ ಲಕ್ಷ್ಮೀಕಾಂತ್ ಅವರು ಡೈರೆಕ್ಟಾಗಿ ಆನಂದ್ ಅವ್ರಿಗೆ ಫೋನ್ ಮಾಡ್ತಾರೆ. ಆನಂದಪ್ಪ ಎಲ್ಲಿದೆಯಾ, ನಿನಗೊಂದು ಶುಭ ಸಮಾಚಾರ ಹೇಳಬೇಕಿತ್ತು ಅಂತ ಹೇಳ್ತಾರೆ. ಆಗ ಆನಂದ್ ಅವರು ಲೌಡ್ ಸ್ಪೀಕರ್ನ ಆನ್ ಮಾಡ್ತಾರೆ. ಪಕ್ಕದಲ್ಲೇ ಭಾಗ್ಯ ಅವರು ಕೂಡ ಇರ್ತಾರೆ. ಅಂಕಲ್, ಏನೋ ಶುಭ ಸಮಾಚಾರ ಅಂತ ಹೇಳಿದ್ರಲ್ಲ, ಏನು ವಿಷಯ ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಆನಂದಪ್ಪ, ಅಜ್ಜಿ ಮನೆಗೆ ಬಂದಿದ್ದಾರಪ್ಪ ಅಂತ ಹೇಳ್ತಾರೆ. ಲಕ್ಷ್ಮೀಕಾಂತ್ ಅವ್ರ ಮಾತು ಕೇಳಿ ಆನಂದ್ ಅವ್ರಿಗೆ ಮತ್ತು ಭಾಗ್ಯ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ಆಗ ಆನಂದ್ ಅವರು, ಅಜ್ಜಿ ಮನೆಗೆ ಬಂದರು ಅಂತಂದರೆ ಇನ್ನು ಮುಂದೆ ಅವ್ರದ್ದೇ ಹವಾ ಅಲ್ವಾ ಅಂಕಲ್ ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಹವಾ ಅಂತ ಕೇಳ್ತಿದೆಯಲ್ಲ ಆನಂದಪ್ಪ, ಆಲ್ರೆಡಿ ಮನೆಗೆ ಬಂದ ತಕ್ಷಣ ಅವರು ಚಾರ್ಜ್ನ ತೊಗೊಂಡ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮಿಕ್ಸಿಗೆ ಹಾಕಿಲ್ಲ, ಎಲ್ಲರೂ ಕೂಡ ಚೆನ್ನಾಗಿ ರುಬ್ಬಿಟ್ರು, ಶಕುಂತ್ಲಾಗೂ ಚೆನ್ನಾಗಿ ಕ್ಲಾಸ್ ತೊಗೊಂಡಿದ್ರು, ಅಷ್ಟೇ ಅಲ್ಲ ನನಗೂ ಕೂಡ ಕ್ಲಾಸ್ ತೊಗೊಂಡಿದ್ರು, ಪಾಪ ಅಜ್ಜಿ ಪ್ರಕಾರ ನಾನಿನ್ನು ಅವ್ರ ಪಾರ್ಟಿನೇ ಅಲ್ವಾ, ಅದಕ್ಕೆ ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ಅಯ್ಯೋ ಅಂಕಲ್, ಒಂದು ಸರಿ ಹೀಗೆ ಅಂತ ಸೀಲ್ ಬಿದ್ದುಬಿಟ್ರೆ ಅದನ್ನು ಒರೆಸ್ಕೊಳ್ಳೋದು ತುಂಬಾ ಕಷ್ಟ, ಹೋಗಲಿ ಬಿಡಿ, ನೀವು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಪರವಾಗಿಲ್ಲ ಆನಂದಪ್ಪ, ಅಜ್ಜಿ ಕೈಲಿ ಉಗಿಸ್ಕೊಳ್ಳೋದು ಅಂದರೆ ನನಗೆ ಆಶೀರ್ವಾದ ಸಿಕ್ತಷ್ಟೇ ಖುಷಿಯಾಗುತ್ತೆ, ಆದರೆ ನಿಮ್ಗಳ ಪ್ರಕಾರ ನಾನು ಬದಲಾಗಿದ್ದೀನಿ ಅಂತ ಗೊತ್ತಾಗಿದೆ ಅಲ್ವಾ, ಅಷ್ಟೇ ಸಾಕು ಬಿಡಿ, ಅದೇ ನನ್ನ ಸಂತೋಷ ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ಅಯ್ಯೋ ಅಂಕಲ್, ಮತ್ತೆ ಆ ಮನೇಲಿ ಏನೇ ನಡೀತಿದೆ, ಇನ್ನೇನು ವಿಷಯ ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಆನಂದಪ್ಪ, ಅಜ್ಜಿ ಬಂದ ತಕ್ಷಣ ಗೌತಮ್ ಎಲ್ಲಿ ಅಂತ ಕೇಳಿದ್ರಪ್ಪ. ಆಗ ಶಕುಂತಲಾದೇವಿ ಏನು ಉತ್ತರ ಕೊಡಲಿಲ್ಲ. ಆನಂದಪ್ಪ, ನೀವು ಹೇಗಿದ್ರು ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ಎಲ್ಲಿದ್ದಾರೆ ಅಂತ ಗೊತ್ತು ಅಲ್ವಾ, ಅಜ್ಜಿನ ಕರ್ಕೊಂಡೋಗಿ ಒಂದೇ ಒಂದು ಸರಿ ಭೇಟಿ ಮಾಡಿಸಪ್ಪ, ಪಾಪ ಹಿರಿ ಜೀವ ಅವ್ರನ್ನ ನೋಡಿ ಖುಷಿ ಪಡಲಿ, ಯಾರೋ ಗೊತ್ತು, ಅಜ್ಜಿ ಅವ್ರನ್ನ ಭೇಟಿ ಮಾಡಿದ್ಮೇಲೆ ಒಳ್ಳೇದಾದರೂ ಆಗ್ಬೋದಲ್ವಾ, ನಿನಗೆ ಅಜ್ಜಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ, ಒಂದು ಸರಿ ಫೀಲ್ಡ್ಗೆ ಇಳಿದ್ರೆ ಅವರು ಗೋಲ್ ಹೊಡೆಯೋ ತನಕ ಬಿಡೋದೇ ಇಲ್ಲ ಅಂತ ಹೇಳ್ತಾರೆ. ಆಗ ಆನಂದರು, ಹೌದು ಅಂಕಲ್, ನೀವು ಹೇಳ್ತಿರೋದು ಸರಿಯಾಗೇ ಇದೆ, ಅಜ್ಜಿ ಇವಾಗ ನಮ್ಮ ಪಾಲಿಗೆ ಒಂದು ರೀತಿ ಬ್ರಹ್ಮಾಸ್ತ್ರ ಇದ್ದಾಗೆ, ಇದನ್ನು ಕೂಡ ಒಂದು ಸರಿ ಪ್ರಯತ್ನ ಮಾಡಲೇಬೇಕು ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವ್ರಿಗೂ ಖುಷಿಯಾಗುತ್ತೆ. ಆಯಿತು ಆನಂದಪ್ಪ, ಅದಷ್ಟು ಮಾಡಿಬಿಡು ಸಾಕು, ನಾನು ನಿನ್ನ ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಗ ಆನಂದ್ ಅವರು, ನೋಡಿದ್ರಮ್ಮ, ದೇವರೇ ಏನಾದರೂ ದಾರಿ ತೋರಿಸಪ್ಪ ಅಂತ ನೀವು ಬೇಡ್ಕೊಂಡ್ರೆ ಇಷ್ಟು ಬೇಗ ದಾರಿ ತೋರಿಸ್ಬಿಡ್ತು, ಮತ್ತು ಅಜ್ಜಿ ಮನೆಗೆ ಬಂದೇ ಬಿಟ್ರು ಅಂತ ಹೇಳ್ತಾರೆ. ಆಗ ಭಾಗ್ಯಮ್ಮ, ಹೌದು ಆನಂದ,
ಅತ್ತೆ ಬಂದಿದ್ದು ತುಂಬಾ ಖುಷಿ ಆಯಿತು. ಮತ್ತು ನಮಗಿವಾಗ 100 ಆನೆ ಬಲ ಬಂದಂಗಾಗುತ್ತೆ. ಅದು ಅಲ್ಲದೆ ಅಷ್ಟು ಸುಲಭವಾಗಿ ನನ್ನ ಬಾಯಿನ ಮುಚ್ಚಿದ್ರು ಗೊತ್ತಾ. ಹಾಗೆ ಅತ್ತೆ ಬಾಯಿನ ಮುಚ್ಚೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅವರು ಒಂದು ಸರಿ ಹೇಳಿದ್ರೆ ಮುಗೀತು. ಗೌತಮ್ ಅವ್ರ ಮಾತನ್ನು ಕೇಳಬೇಕು, ಭೂಮಿಕಾ ಕೂಡ ಅವ್ರ ಮಾತನ್ನು ಕೇಳಬೇಕು. ಇಂಥದ್ದನ್ನೆಲ್ಲ ಅವ್ರಿಗೆ ನಿಭಾಯಿಸೋಕ್ಕೆ ಚೆನ್ನಾಗೇ ಗೊತ್ತಿರುತ್ತೆ. ಆಲ್ರೆಡಿ ಇದಕ್ಕೆ ಏನಾದರೂ ಒಂದು ಉಪಾಯ ಮಾಡಿರ್ತಾರೆ, ನೋಡ್ತಿರೋ ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ಅಮ್ಮ ಇದೆಲ್ಲ ಸರಿ, ಆದರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಕೇಳ್ತಾರೆ. ಆನಂದ್ ಹಂಗಂದ್ರೆ ಏನು ಅಂತ ಭಾಗ್ಯಮ್ಮ ಕೇಳ್ತಾರೆ. ಅಂದರೆ ಇವಾಗ ಅಜ್ಜಿ ಇರೋದು ಆ ಮನೇಲಲ್ವಾ, ಅಲ್ಲಿಗೆ ಯಾರು ಹೋಗೋಕ್ಕಾಗತ್ತೆ. ಮತ್ತು ಅಲ್ಲಿಗೆ ಹೋದರೂ ಕೂಡ ಗೆಳೆಯ ಮತ್ತು ಅದಕ್ಕೆ ಬಗ್ಗೆ ಆ ಮನೇಲಿ ಮಾತಾಡೋಕ್ಕಾಗಿದ್ರೂ ಆಗುತ್ತಾ. ಇವಾಗ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಆಗ ಅಪರ್ಣ, ಅಲ್ಲ ನಿನ್ನ ತಲೆ ಒಂದೊಂದ್ಸರಿ ಸ್ಟಕ್ ಆಗಿಬಿಡುತ್ತಾ ಹೇಗೆ, ಅಷ್ಟಕ್ಕೂ ನಾವು ಯಾಕೆ ಅಜ್ಜಿನ ಮಾತಾಡ್ಸೋಕ್ಕೆ ಅಲ್ಲಿ ಹೋಗಬೇಕು. ಲಕ್ಷ್ಮೀಕಾಂತ್ ಅಂಕಲ್ಗೆ ಫೋನ್ ಮಾಡಿ ಅಜ್ಜಿನ ನಮ್ಮ ಮನೆಗೆ ಕರ್ಕೊಂಡ್ಬರೋಕ್ಕೆ ಹೇಳಿದ್ರೆ ಇಲ್ಲೇ ನಾವು ಎಲ್ಲ ವಿಷಯನೂ ಮಾತಾಡ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ಆನಂದರು, ಹೌದಲ್ವಾ, ಸರಿ ಇರು ಅಂತ ಹೇಳಿ ಲಕ್ಷ್ಮೀಕಾಂತ್ ಅವ್ರಿಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ತಾರೆ. ಅಂಕಲ್, ನಿಮ್ಮಿಂದ ನಾಳೆ ಇದೊಂದು ಹೆಲ್ಪ್ ಆಗಬೇಕು, ಅಜ್ಜಿನ ಇಲ್ಲಿ ಕರ್ಕೊಂಡು ಬಂದರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತರು, ಆನಂದಪ್ಪ ಇದಕ್ಕೆಲ್ಲ ಹೆಲ್ಪ್ ಅಂತ ಯಾಕೆ ಕೇಳ್ತೀಯಾ, ನೀವು ಮಾಡ್ತಿರೋ ದೊಡ್ಡ ಕೆಲಸಕ್ಕೆ ನಂದೊಂದು ಅಳಿಲು ಸೇವೆ. ನಾಳೆ ಅಜ್ಜಿನ ನಿಮ್ಮ ಮನೆಗೆ ಕರ್ಕೊಂಬರ್ಬೇಕು ತಾನೇ, ಅದನ್ನು ನಾನು ಮಾಡ್ತೀನಿ ಬಿಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಗ ಆನಂದ, ರಾಮ ಇನ್ನೇನು ಚಿಂತೆ ಮಾಡೋ ಹಾಗಿಲ್ಲ, ನಾಳೆ ನಿಮ್ಮತ್ತೆ ಇಲ್ಲಿಗೆ ಬರ್ತಿದ್ದಾರೆ. ಗೆಳೆಯನ ಮನೆ ಮತ್ತು ಅತ್ತಿಗೆ ಮನೆ ಮಧ್ಯ ಪ್ರೀತಿ ಅನ್ನೋ ಸೇತುವೆನ ಕಟ್ಟಿ ಅವರಿಬ್ರು ಒಂದು ಮಾಡೋದಷ್ಟೇ ಬಾಕಿ ಇರೋದು ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಿಂದ ಮಾತಾಡ್ತಿರ್ತಾರೆ. ಮತ್ತೆ ಇಲ್ಲಿ ಜಯದೇವ್ ಅವ್ರನ್ನ ಭೇಟಿ ಮಾಡೋಕ್ಕೆ ಅಂತ ಹೇಳಿ ಲಾಯರ್ ಬರ್ತಾರೆ. ಏನು ಸರ್ ಅರ್ಜೆಂಟಾಗಿ ಬನ್ನಿ ಅಂತ ಹೇಳಿದ್ರಿ, ಏನು ವಿಷಯ ಅಂತ ಕೇಳ್ತಾರೆ. ಆಗ ಜಯದೇವ್ ಅವರು, ನೋಡಿ ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ನನಗೆ ನೇರವಾಗಿ ಉತ್ತರ ಕೊಡಿ. ಈಗ ನನ್ನ ಎದುರುಗಡೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅಂತ ತಿಳ್ಕೊಳ್ಳಿ, ಅವನಿಗೆ ಗೊತ್ತಿಲ್ದಿರೋ ಹಾಗೆ ಅವನ ಆಸ್ತಿನೆಲ್ಲ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಬೋದಾ ಅಂತ ಕೇಳ್ತಾರೆ. ಆಗ ಲಾಯರ್, ಇಲ್ಲ ಸರ್, ಇವಾಗ ರೂಲ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿದೆ, ಫೋಟೋಸ್ ಬೇಕು, ಆಧಾರ್ ಕಾರ್ಡ್ ಬೇಕು, ಫೇಸ್ ಐಡೆಂಟಿಟಿ ಮತ್ತು ತಂಬ್ ಇಂಪ್ರೆಷನ್ನು ಇದೆಲ್ಲ ಬೇಕಾಗುತ್ತೆ ಸರ್, ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಸರ್ ನಿಮ್ಮ ಹತ್ರ ಮುಚ್ಚುಮರೆ ಏನೋ, ಇರೋ ವಿಷಯನೆಲ್ಲ ಹೇಳಿಬಿಡ್ತೀನಿ. ಈಗ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಮನೇಲಿರೋ ಮುದುಕಿ, ಅಂದರೆ ನನಗೆ ಅಜ್ಜಿ ಆಗಬೇಕು. ಆದರೆ ಆ ಮುದುಕಿ ತುಂಬ ಕಿರಿಕಿರಿ ಮಾಡ್ತಾಳೆ, ₹1 ಕೂಡ ಬಿಚ್ಚೋದೇ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ಹೆಸರಲ್ಲಿರೋ ಅಷ್ಟು ಆಸ್ತಿನ ಕೂಡ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಬೇಕು. ಅಂದರೆ ಇವಾಗ ನಮ್ಮ ಅಜ್ಜಿ ಥರನೇ ಒಬ್ಬರು ಫೇಕ್ ಅಜ್ಜಿನ ರೆಡಿ ಮಾಡ್ತೀನಿ, ಮೇಕಪ್ ಮಾಡಿಸ್ತೀನೋ ಅಥವಾ ಫೇಸ್ ಮಾಸ್ಕ್ ಹಾಕಿಸ್ತೀನೋ, ಅವ್ರನ್ನ ರಿಜಿಸ್ಟರ್ ಆಫೀಸ್ಗೆ ಕರ್ಕೊಂಡು ಬಂದರೆ ಕೆಲಸ ಆಗುತ್ತೋ ಇಲ್ವೋ ಅಂತ ಕೇಳ್ತಾರೆ. ಆಗ ಲಾಯರ್ ಸಾಹೇಬರು, ನೋಡಿ ಸರ್, ನೀವು ಫೇಸ್ ಮಾಸ್ಕ್ ಹಾಕ್ತೀನಿ ಅನ್ನೋದೇನೋ ಓಕೆ, ಆದರೆ ತಂಬ್ ಇಂಪ್ರೆಷನ್ ಬೇಕಲ್ಲ, ಅದಕ್ಕೆ ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ಜಯದೇವ್, ಅಲ್ಲ ಸರ್, ಇಷ್ಟೆಲ್ಲ ಮಾಡಿರೋನಿಗೆ ಅಷ್ಟು ಮಾಡೋಕ್ಕಾಗಲ್ವಾ, ಅದನ್ನು ಕೂಡ ನಾನೇ ಇಂಪ್ಲಿಮೆಂಟ್ ಮಾಡ್ತೀನಿ, ಮತ್ತು ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ನಾನೇ ರೆಡಿ ಮಾಡಿಸ್ತೀನಿ, ಕೆಲಸ ಆಗುತ್ತಾ ಅಂತ ಕೇಳ್ತಾರೆ. ಆಗ ಲಾಯರ್, ನೋಡಿ ಸರ್, ನೀವು ಇಷ್ಟು ಹೇಳ್ತಿದ್ದೀರಾ ಅಂತಂದಮೇಲೆ ನೀವು ಯಾಕೆ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಡೀಡ್ನ ಮಾಡಿಸ್ಕೊಬಾರ್ದು, ಆವಾಗ ನಿಮಗೂ ಕೂಡ ಕೆಲಸ ಸುಲಭ ಆಗುತ್ತೆ ಅಂತ ಹೇಳ್ತಾರೆ. ಆಗ ಜಯದೇವ್, ಹೌದಲ್ವಾ, ನನಗೆ ಐಡಿಯಾ ಹೊಳಿಲೇ ಇಲ್ಲ, ಒಂದು ಕೆಲಸ ಮಾಡ್ತೀನಿ, ಇವಾಗ ನಿಮಗೆ ನಮ್ಮ ಅಜ್ಜಿಗೆ ಸಂಬಂಧಪಟ್ಟಿರೋ ಎಲ್ಲ ಆಸ್ತಿ ಡಾಕ್ಯುಮೆಂಟ್ಸ್ನ ಸೆಂಡ್ ಮಾಡ್ತೀನಿ ಅಂತ ಹೇಳಿ ವಾಟ್ಸಪ್ಪಲ್ಲಿ ಡಾಕ್ಯುಮೆಂಟ್ಸ್ನ ಸೆಂಡ್ ಮಾಡಿ. ಎಲ್ಲ ಬಂತಾ ಅಂತ ಕೇಳ್ತಾರೆ. ಹ್ಞೂ ಸರ್, ಎಲ್ಲ ಬಂತು ಅಂತ ಲಾಯರ್ ಹೇಳ್ತಾರೆ. ಸರಿ, ನೀವು ಹೇಳಿದಾಗೆ ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ, ಉಳಿದಿರೋ ಫೇಕ್ ಅಜ್ಜಿನ ನಾನು ರೆಡಿ ಮಾಡ್ತೀನಿ ಅಂತಾರೆ. ಆಗ ಲಾಯರ್, ಓಕೆ ಸರ್, ನನ್ನ ಕೆಲಸ ಮುಗಿಸಿ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾರೆ. ಆಗ ದಿಯಾ ಬಂದು ಅಲ್ಲಿ ಕುತ್ಕೋತಾರೆ. ಲಾಯರ್ ಏನಂದ್ರು ಅಂತ ಕೇಳ್ತಾರೆ. ಆಗ JD, ಆಲ್ಮೋಸ್ಟ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಬೇಬಿ ಅಂತ ಹೇಳ್ತಾರೆ. ಹೌದಾ, ಹಾಗಾದರೆ ಅಜ್ಜಿ ನಿನಗೆ ಪ್ರಾಪರ್ಟಿ ಕೊಡೋದಕ್ಕೆ ಒಪ್ಕೊಂಡ್ರಾ ಅಂತ ದಿಯಾ ಕೇಳ್ತಾರೆ. ಆಗ JD, ಬೇಬಿ ನಿನಗೆ ನವಿಲ್ ಗರಿ ಅಂದರೆ ಇಷ್ಟನಾ ಅಂತ ಕೇಳ್ತಾರೆ. ಆಗ ದಿಯಾ, ಹೌದು ಅಂತ ಹೇಳ್ತಾರೆ. ನನಗೂ ನವಿಲ್ ಗರಿ ಅಂದರೆ ಇಷ್ಟ, ನಾವು ಹೋಗಿ ನವಿಲ್ ಹತ್ರ ನನಗೆ ನೀನಿಷ್ಟ, ನೀನು ನವಿಲ್ ಗರಿ ಕೊಡು ಅಂತ ಕೇಳಿದ್ರೆ ಅದೇನು ಕೊಡುತ್ತಾ, ಅಥವಾ ಜೋರಾಗಿ ಡ್ಯಾನ್ಸ್ ಮಾಡಿ ನವಿಲ್ ಗರಿ ಕೆಳಗಡೆ ಬೀಳೋ ಹಾಗೆ ಮಾಡುತ್ತಾ, ಅಥವಾ ನೀವೇ ಕಿತ್ಕೊಳ್ಳಿ ಅಂತ ಹೇಳಿ ಪರ್ಮಿಷನ್ ಕೊಡುತ್ತಾ? ಇಲ್ಲ ತಾನೇ, ನಾವೇ ನವಿಲ್ ಗರಿ ಬೇಕು ಅಂದರೆ ಬಲವಂತವಾಗಿ ಕಿತ್ಕೋಬೇಕು ಅಂತ ಹೇಳ್ತಾರೆ. ಆದರೆ ನವಿಲು ಕುಕ್ಕಲ್ವಾ ಅಂತ ದಿಯಾ ಕೇಳ್ತಾರೆ. ಅದು ಹೇಗೆ ಕುಕ್ಕುತ್ತೆ ಅಂತ ನೋಡ್ತಾ ಕೂರ್ತೀನ ನಾನು. ಈ JD ಒಂದು ಸರಿ ಡಿಸೈಡ್ ಮಾಡಿದ್ಮೇಲೆ ಮುಗೀತು, ನಾನು ಅಂದ್ಕೊಂಡಿದ್ದನ್ನ ಸಾಧಿಸ್ತೀನಿ, ನವಿಲ್ ಗರಿ ಹೇಗೆ ಕಿತ್ಕೋಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಏನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ದಿಯಾ ಕೇಳ್ತಾರೆ. ಆಗ JD, ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಗೊತ್ತಾಗಬೇಕಾ, ನಾನು ಮಾಡ್ತಾ ಹೋಗ್ತೀನಿ, ನೀನು ನೋಡ್ತಾ ಹೋಗು, ಆಗ ನಿನಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಆಗ ದಿಯಾ, ಇವನು ಕಿಲಾಡಿ ಅಂತ ಗೊತ್ತಿತ್ತು, ಈ ರೀತಿ ಅಂತ ಗೊತ್ತಿರಲಿಲ್ಲ, ಇವನನ್ನ ಹ್ಯಾಂಡಲ್ ಮಾಡಬೇಕು ಅಂದರೆ ನಾನು ಇವನಿಗಿಂತ ಕಿಲಾಡಿ ಆಗಬೇಕು,
ನಾನು ಎಂಥ ದೊಡ್ಡ ಕಿಲಾಡಿ ಅನ್ನೋದು ಆದಷ್ಟು ಬೇಗ ನಿನಗೆ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಾ ನಗ್ತಾ ಇರ್ತಾರೆ. ಮತ್ತು ಅಪ್ಪು ಮಿಂಚು ಇಬ್ಬರು ಮಾತಾಡ್ತಾ ಇರ್ತಾರೆ. ಅಲ್ಲ ಮಿಂಚು, ಪಪ್ಪ ಮಮ್ಮಿ ದೂರ ದೂರ ಇದ್ದಾರೆ, ಅವರಿಬ್ಬರನ್ನ ಒಂದು ಮಾಡೋಣ ಅಂತ ಅಂದ್ಕೊಂಡ್ರೆ ಆಗ್ತಾನೇ ಇಲ್ವಲ್ಲ. ಈಗ ನಮ್ಮನ್ನು ಆಟ ಆಡೋಕ್ಕೆ ಬಿಡ್ತಿಲ್ಲ. ನಾನು ನಿಮ್ಮ ಮನೆಗೆ ಬರೋದಕ್ಕೆ ಮಮ್ಮಿ ಬಿಡ್ತಾನೇ ಇಲ್ಲ. ಮಿಂಚು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಓದ್ಕೊ ಅಂತ ಹೇಳ್ತಾರೆ ಅಂತ ಅಪ್ಪು ಹೇಳ್ತಾನೆ. ಆಗ ಮಿಂಚು ನಮ್ಮ ಪಪ್ಪನೂ ಹಾಗೆ ಹೇಳ್ತಿದ್ದಾರೆ, ಹೀಗೆ ಆದರೆ ಆಗಲ್ಲ, ಇದಕ್ಕೇನೋ ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತಾಳೆ. ಆಗ ಅಪ್ಪು, ನಾವು ಲಾಸ್ಟ್ ಟೈಮ್ ಹೋಟೆಲ್ಗೆ ಹೋಗಿದ್ವಲ್ಲ, ಆ ರೀತಿ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳ್ತಾನೆ. ಆಗ ಮಿಂಚು, ಅಲ್ಲಿಗೆ ಹೋಗಿ ಬಂದಾಗಿಂದನೇ ಇಷ್ಟೆಲ್ಲ ಬದಲಾವಣೆ ಆಗಿರೋದು, ಮತ್ತೆ ಸಮಸ್ಯೆ ಆಗುತ್ತೆ, ಬೇರೆ ಏನಾದರೂ ಮಾಡಬೇಕು ಆಕಾಶ್ ಅಂತ ಹೇಳ್ತಾರೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾಳೆ ನಮ್ಮ ಮಮ್ಮಿ ಬರ್ತ್ಡೇ ಇದೆ, ನಾವೆಲ್ಲ ಚೆನ್ನಾಗಿದ್ದಿದ್ರೆ ಒಟ್ಟಿಗೆ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು ಅಲ್ವಾ ಅಂತ ಅಪ್ಪು ಹೇಳ್ತಾನೆ. ಹೌದಾ, ನಾವು ನಿಮ್ಮ ಮಮ್ಮಿ ಬರ್ತ್ಡೇನ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಮಿಂಚು ಹೇಳ್ತಾಳೆ. ಆಗ ಅಪ್ಪು ಹೇಗೆ ಅಂತ ಕೇಳ್ತಾನೆ. ಮಿಂಚು ಒಂದು ಐಡಿಯಾ ಹೇಳ್ತಾಳೆ. ಸೂಪರ್ ಮಿಂಚು, ನೀನು ಹೇಳ್ದಾಗೆ ಮಾಡೋಣ ಅಂತ ಅಪ್ಪು ಹೇಳ್ತಾನೆ. ಮತ್ತು ಇಲ್ಲಿ ಜೇಡಿ ಕಷಾಯಕ್ಕೆ ಮೆಡಿಸನ್ ಮಿಕ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ದಿಯಾ ಬರ್ತಾರೆ. ಜೈ ಏನಿದು ಅಂತ ಕೇಳ್ತಾರೆ. ಆ ಮುದುಕಿಗೆ ಕಷಾಯ ಕೊಡಬೇಕಲ್ವಾ, ಅದನ್ನು ರೆಡಿ ಮಾಡ್ತಾ ಇದ್ದೆ. ಆ ಮುದುಕಿ ಕಂಡ್ರೆ ನನಗೆ ತುಂಬ ಪ್ರೀತಿ ಅಲ್ವಾ, ಪೇಪರ್ಸ್ ಎಲ್ಲ ರೆಡಿಯಾಗಿದೆ, ಅದಕ್ಕೆ ನಿದ್ದೆ ಮಾತ್ರೆ ಹಾಕಿದ್ದೀನಿ, ಅವಳು ಇದನ್ನು ಕುಡಿದು ಮಲಗ್ತಾಳೆ, ಆಮೇಲೆ ಹೋಗಿ ಪೇಪರ್ಸ್ಗೆ ಅವಳು ತಮ್ಮ ಇಂಪ್ರೆಷನ್ ತಗೋತೀನಿ ಅಂತ ಹೇಳ್ತಾರೆ. ಸೂಪರ್ ಜೈ ನೀವು ಅಂತ ದಿಯಾ ಹೇಳ್ತಾರೆ. ಆಗ ಜೇಡಿ, ನುಲಿತಾ ಇದೆಯಾ, ಪರವಾಗಿಲ್ಲ ಬೇಬಿ, ನೀನು ತುಂಬಾ ಬ್ರಿಲಿಯಂಟ್ ಆಗಿಬಿಟ್ಟಿದ್ಯಾ, ನೀನು ಯಾರು ಸಹವಾಸ ಮಾಡಿದ್ದು ಹೇಳೋ, ಈ ಕೇಳಿ ಸಹವಾಸ ಮಾಡಿದ್ಮೇಲೆ ಇಷ್ಟಾದರೂ ಮಾಡಲೇಬೇಕಲ್ಲ, ನಾವು ಲವ್ವಲ್ಲಿ ಮಾತ್ರ ಮೇಡ್ ಫಾರ್ ಈಚ್ ಅದರ್ ಅಲ್ಲ, ಕ್ರೈಮಲ್ಲೂ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾರೆ. ಏನು ಮೇಡ್ ಫಾರ್ ಈಚ್ ಅದರೋ ನನ್ನ ಕರ್ಮ, ಯಾಕಾದರೂ ಈ ಮನೆಗೆ ಬಂದೋ ಅಂತ ದಿಯಾ ಬೈಕೋತಾ ಇರ್ತಾರೆ. ಮತ್ತು ಈ ಕಷಾಯನ ನೀವು ರೆಡಿ ಮಾಡಿದ್ದೀರಾ, ನೀವೇ ಕಷಾಯ ರೆಡಿ ಮಾಡಿದ್ದೀರಾ ಅಂತ ಗೊತ್ತಾದರೆ ಆ ಮುದುಕಿ ಕುಡಿಯಲ್ಲ, ಈಗ ಏನು ಮಾಡ್ತೀರಾ ಅಂತ ದಿಯಾ ಕೇಳ್ತಾರೆ. ಬೇಬಿ ಅದಕ್ಕಿಂತ ನೀನು ಇದೆಯಲ್ಲ, ಇದನ್ನು ತೊಗೊಂಡೋಗಿ ಕೊಡು, ಮುದುಕಿಗೇನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಪೊಲೀಸರು ಬಂದು ನಿನ್ನ ಹೇಳ್ಕೊಂಡು ಹೋಗ್ತಾರೆ, ಆಗ ಒಂದು 4 ದಿನ ಜೈಲಲ್ಲಿ ಇದ್ಬಿಟ್ಬಾ ಅಂತ ಹೇಳ್ತಾರೆ. ಜೈ ಅಂತ ದಿಯಾ ಕೇಳ್ತಾರೆ. ಗಂಡನಿಗೋಸ್ಕರ ಇಷ್ಟು ಮಾಡಲ್ವಾ ಬೇಬಿ ನೀನು ಅಂತ ಜೇಡಿ ಹೇಳ್ತಾರೆ. ಜೈ ಏನು ಹೇಳ್ತಿದ್ದೀರ ನೀವು ಅಂತ ದಿಯಾ ಕೇಳ್ತಾರೆ. ಏನು ಬೇಬಿ, ಇಷ್ಟೊತ್ತು ನಿನ್ನ ಹೊಗಳ್ದೆ, ನೀನು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ, ಇದನ್ನೆಲ್ಲ ನಾವು ಯಾಕೆ ಮಾಡಬೇಕು, ಇದಕ್ಕೆ ಅಂತ ಕೆಲಸದವ್ರು ಇದ್ದಾರಲ್ಲ ಅವ್ರು ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಕೆಲಸದವ್ರೊಬ್ರು ಅಲ್ಲಿಗೆ ಬರ್ತಾರೆ. ಈ ಕಷಾಯ ತೊಗೊಂಡೋಗಿ ಕುಡಿ, ನಾನು ಹೇಳಿದೆಲ್ಲ ನೆನಪಿದೆ ತಾನೆ ಅಂತ ಹೇಳ್ತಾರೆ. ಸರಿ ಸರ್ ಅಂತ ಹೇಳಿ ಕೆಲಸದವರು ಕಷಾಯ ತೊಗೊಂಡು ಅಜ್ಜಿ ರೂಮ್ಗೆ ಹೋಗ್ತಾರೆ. ಅವರು ಕುತ್ಕೊಂಡು ಬುಕ್ ಓದ್ತಾ ಇರ್ತಾರೆ. ಮತ್ತು ಕೆಲಸದವರು ಕಷಾಯನ ಟೇಬಲ್ ಮೇಲೆ ಇಟ್ಟು ಬರ್ತಾರೆ. ಅಜ್ಜಿ ಆ ಕಷಾಯನ ಕುಡಿತಾರೆ. ಸ್ವಲ್ಪ ಹೊತ್ತು ಆದಮೇಲೆ ಅವರು ಕೂತ್ಕೊಂಡೆ ನಿದ್ದೆ ಮಾಡಿರ್ತಾರೆ. ಅಲ್ಲಿಗೆ ಜೇಡಿ ಮತ್ತು ದಿಯಾ ಬರ್ತಾರೆ. ಪರವಾಗಿಲ್ಲ, ಕಷಾಯ ವರ್ಕ್ ಆಗಿದೆ, ಮುದುಕಿ ಶೃಂಗಾರ ನೋಡು ಬೇಬಿ, ಮಲಗಿದ್ದಾಗಲೂ ಎಷ್ಟೆಲ್ಲ ಮೇಕಪ್ ಮಾಡ್ಕೊಂಡಿದ್ದಾಳೆ, ಏನು ಮುದುಕಿ ನಿನ್ನ ಜೊತೆ ಕಷ್ಟ ಸುಖ ಮಾತಾಡೋಣ ಅಂತ ಬಂದರೆ ನೀನು ಗೊರಕೆ ಹೊಡಿತಾ ಇದೆಯಲ್ಲ, ಇರಲಿ ಬಿಡು ಪರವಾಗಿಲ್ಲ, ನಿದ್ದೆ ಮಾಡೋ, ಈ ವಯಸ್ಸಲ್ಲೂ ನಿನ್ನ ಹೆಸರಲ್ಲಿ 1000 ಕೋಟಿ ಆಸ್ತಿ ಇದೆ, ಅದನ್ನು ನೆನೆಸ್ಕೊಂಡ್ರೆ ನನಗೆ ಹೊಟ್ಟೆ ಉರಿತಾ ಇದೆ, ಮತ್ತು ನಾನು ನಿನಗೆ ಮೊಮ್ಮಗನೇ ಅಲ್ವಾ, ನಿನ್ನ ಮಗನಿಗೆ ಹುಟ್ಟಿರೋದಲ್ವಾ ನಾನು, ಯಾವತ್ತಾದರೂ ಮೊಮ್ಮಗಂತ ಪ್ರೀತಿಯಿಂದ ಮಾತಾಡ್ಸಿದ್ಯಾ, ಒಂದು ಕ್ಷಣ ಆದರೂ ಪ್ರೀತಿ ತೋರಿಸಿದ್ಯಾ, ಇಲ್ಲ. ಹೀಗಿರುವಾಗ ನಿನ್ನ ಪ್ರೀತಿಯ ಮೊಮ್ಮಗ ಮಾಡಿರೋ ಸಾಲನ ತೀರ್ಸೋ ದರ್ದು ನನಗೇನಿದೆ ಹೇಳೋ, ನೀನು ಪ್ರೀತಿಯಿಂದ ಕರಿತೀಯಲ್ಲ, ನಿನ್ನ ಪ್ರೀತಿ ಮೊಮ್ಮಗ ಗುಂಡು ಗುಂಡು ಅಂತ, ಅವನು ಅಷ್ಟೆಲ್ಲ ಸಾಲ ಮಾಡಿ ಹೋಗಿದ್ದಾನೆ, ಅದನ್ನು ನಾನು ಯಾಕೆ ತೀರಿಸ್ಬೇಕು, ಇರಲಿ ಅದೆಲ್ಲ ಫ್ಯಾಮಿಲಿ ರಾಜಕೀಯ ಅಂತ ಅಂದ್ಕೊಳ್ಳೋಣ, ಈಗ ನಿನ್ನ ಪ್ರೀತಿಯ ಮೊಮ್ಮಗ ಮಾಡಿರೋ ಸಾಲನ ಪ್ರೀತಿ ಅಜ್ಜಿಯಿಂದನೇ ತೀರಿಸ್ತೀನಿ ನೋಡ್ತಾ ಇರೋ ಅಂತ ಹೇಳಿ ಅವರು ಪೇಪರ್ಸ್ಗೆ ಅಜ್ಜಿ ತಮ್ಮ ಇಂಪ್ರೆಷನ್ ತಗೋತಾರೆ. ದಿಯಾ ಅದನ್ನೆಲ್ಲ ನೋಡಿ ನಗ್ತಾ ಇರ್ತಾರೆ. ಇಲ್ಲಿಗೆ ಅಮೃತದ ಧಾರಾವಾಹಿಯ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.